ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ವೀಡಿಯೋ ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ಗೋಂಗೂರ ಚಿಕನ್ ಗ್ರೇವಿ ಹೆಂಗೆ ಮಾಡೋದಂತ ನೋಡ್ಬಿಡೋಣ. ಸೊ ಎಲ್ಲರಿಗೂ ಇವಾಗ ಓಲ್ಡ್ ಗ್ರೇವಿ ತಿಂದು ತಿಂದು ಬೋರ್ ಅನ್ನಿಸ್ತಾ ಇದ್ದರೆ ಇದೊಂದು ಸತಿ ಟ್ರೈ ಮಾಡಿ, ನಿಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಸೊ 1.5 kg ಚಿಕನ್ಗೆ ನಾವು ಫುಲ್ ಕಟ್ ನಾವು ಗೋಂಗೂರ ತೊಗೊಬೇಕು. ಸೊ ಗೋಂಗೂರ ಏನಂತ ಗೊತ್ತಿಲ್ಲ ಅಂತಂದರೆ ಸೊ ಈ ಥರ ಇರುತ್ತೆ ಗೋಂಗೂರ. ಸೊ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಆಮೇಲೆ ಇವಾಗ ಚಿಕನ್ ವಾಶ್ ಮಾಡಿದಲ್ಲಿ ಮ್ಯಾರಿನೇಷನ್ಗೋಸ್ಕರ ನಾವು ಇವಾಗ ಇದರಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀರಿ, ಮತ್ತು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಾದಮೇಲೆ ಇದರಲ್ಲಿ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಹಾಕ್ತಾಯಿದ್ದೀನಿ ಏನಕ್ಕೆ ಒಂದು ಡಿಫ್ರೆಂಟ್ ಟೇಸ್ಟ್ ನಾವು ಇದರಲ್ಲಿ ಚಿಕನಲ್ಲಿ ಹಾಕೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸೈಡಿಗೆ ಇಟ್ಕೊಂಬಿಡೋಣ. ಆ್ಯಂಡ್ ಇವಾಗ ಬೇರೆ ಕಡಾಯಿ ತೊಗೊಂಡು ಅದರಲ್ಲಿ ನಾವು ಆವಾಗಲೇ ವಾಶ್ ಮಾಡಿರೋ ಗೋಂಗೂರ ಹಾಕೋಣ. ಮತ್ತು ಅದರಲ್ಲಿ ನಾವು ಗ್ರೀನ್ ಚಿಲ್ಲೀಸ್ ಕೂಡ ನಾನು ಹಾಕ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಗ್ರೀನ್ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಗ್ರೀನ್ ಚಿಲ್ಲೀಸ್ ಹಾಕ್ಕೊಬೋದು. ಸೊ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟು ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ದ್ಯಾಟ್ ಈ ಥರ ನಮಗೆ ಫುಲ್ ವಾಟರ್ ಥರ ಆಗುತ್ತೆ. ಸೊ ಇದರಲ್ಲಿ ನಾವು ವಾಟರ್ ಏನು ಹಾಕೋದೇನು ಬೇಕಾಗಿಲ್ಲ. ಸೊ ಅದೇ ವಾಟರ್ ಅನ್ನೋದು ಅದರಲ್ಲಿ ಬರುತ್ತೆ. ಆ್ಯಂಡ್ ಇವಾಗ ನಾವು ಆ ಚಿಕನ್ ಮ್ಯಾರಿನೇಟ್ ಮಾಡಿರೋ ಇದರಲ್ಲಿ ನಾವು ಎರಡು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಕೊರಿಯಾಂಡರ್ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಇರುತ್ತೆ ಮಿಕ್ಸ್ ಮಾಡಿದ್ರೆ. ಇವಾಗ ನಾವು ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ. ಹೀಟ್ ಚೆನ್ನಾಗಿ ಆದಮೇಲೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿರೋ ನಾವು ಚಿಕನ್ನ ಇದರಲ್ಲಿ ಹಾಕಿ ಸ್ಟವ್ ಸ್ಲಿಮ್ಮಲ್ಲಿಟ್ಟು ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಮಿಕ್ಸ್ ಮಾಡಿದ್ರೆ ನಾವು ಅಷ್ಟು ಆಯಿಲ್ ಏನು ಬೇಕಾಗಿಲ್ಲ, ಸ್ವಲ್ಪ ಆಯಿಲ್ ಹಾಕಿ ನಾವು ಮಿಕ್ಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಗೋಂಗೂರ ಮತ್ತು ಯಾವಾಗಲೇ ನಾವು ಗ್ರೀನ್ ಚಿಲ್ಲಿನ ಈ ಥರ ಪೇಸ್ಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಮಾಡಾದಮೇಲೆ ಅಷ್ಟೊತ್ತವರೆಗೂ ಚಿಕನ್ ಬಾಯ್ಲ್ ಆಗ್ತಾ ಇರುತ್ತಲ್ಲ, ಸೊ ಉಪ್ಪು ಖಾರ ಎಲ್ಲ ಟೇಸ್ಟ್ ಎಲ್ಲ ನೋಡಾದ್ಮೇಲೆ ಈ ಥರ ಲಾಸ್ಟಲ್ಲಿ ಇನ್ನೇನು ಗೋಂಗೂರ ಪೇಸ್ಟ್ ಹಾಕೋಕ್ಕಿಂತ ಮುಂಚೆ ನಾವು ಟೊಮೆಟೊಸ್ ಹಾಕ್ಕೊಳ್ಳೋಣ. ಸೊ ಟೊಮೆಟೊಸ್ ಎಲ್ಲ ಹಾಕಾದ್ಮೇಲೆ ಸೊ ಈ ಥರ ನಮಗೆ ಬಾಯ್ಲ್ ಸ್ವಲ್ಪ ಹೊತ್ತು ಮಾಡ್ಕೊಳ್ಬೇಕು. ಮತ್ತು ಅದರಲ್ಲಿ ನಾನು ಚಿಕನ್ ಮಸಾಲನೂ ಹಾಕ್ತಾಯಿದ್ದೀನಿ. ಮತ್ತು ಚಿಕನ್ ಮಸಾಲ ಹಾಕಾದ್ಮೇಲೆ ಲಾಸ್ಟಲ್ಲಿ ನಾನು ಗೋಂಗೂರ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ದ್ಯಾಟ್ ಅಷ್ಟೊತ್ತಿಗೆ ನಮಗೆ ಚಿಕನ್ ಎಲ್ಲ ನೀಟಾಗೆ ಬೆಂದಿರುತ್ತಂತ. ಇದೆಲ್ಲ ಹಾಕಿದ್ಮೇಲೆ ಸೊ ನಾವು ಲಾಸ್ಟಲ್ಲಿ ಗೋಂಗೂರ ಪೇಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಮತ್ತು ಗೋಂಗೂರ ಪೇಸ್ಟ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅಂತ. ಸೊ ಸಿಂಪಲ್ಲಾಗಿ ಈಸಿಯಾಗಿ ನಾವು ರೈಸ್ ಜೊತೆ ಮತ್ತು ರೊಟ್ಟಿ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬಗಾರ ರೈಸ್ ಮಾಡಿದ್ದೆ, ಅದ್ರ ಜೊತೆ ತುಂಬ ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ನಾವು ಇದರಲ್ಲಿ ಕೊರಿಯಾಂಡರ್ ಲೀವ್ಸ್ ಜೊತೆ ನಾವು ಇದು ಗಾರ್ನಿಷ್ ಮಾಡಿಕೊಂಡ್ರೆ ಸಿಂಪಲಾಗಿ ಈಸಿಯಾಗಿ ಗೋಂಗೂರ ಚಿಕನ್ ಗ್ರೇವಿ ಅಂತೂ ಆಗೋಗುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಬೋರಿಂಗ್ ಯಾವಾಗಲೂ ಒಂದೇ ಥರ ಚಿಕನ್ ಗ್ರೇವಿ ಮಾಡಿ ಬೋರ್ ಆಯಿತು ಅಂತಂದರೆ ಸೊ ಈ ಥರ ಹೊಸದಾಗಿ ಹೆಲ್ತಿ ಗೋಂಗೂರ ಅನ್ನೋದು ತುಂಬ ಹೆಲ್ದಿ ನಮ್ಮ ಬಾಡಿಗೆ. ಸೊ ಅದಕ್ಕೆ ನೀವು ಕೂಡ ಈ ಥರ ಟ್ರೈ ಮಾಡಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟ್ರೈ. ನೀವು ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನೆಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ our food vlog channel. Thank you.